ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 135 ಜಯಂತಿ ಆ ಸಮಾರಂಭದಲ್ಲೇ ನಾವು ಎಲ್ಲ ಯುವಕರು ಒಂದು ಕ್ರಿಕೆಟ್ ಟೂರ್ನಮೆಂಟ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಟೂರ್ನಮೆಂಟ್ ಅಂದ್ರೆ ನಾವು ಇಡಾಕತ್ತೇವೆ. ಒಂದು ಅಧ್ಯಕ್ಷ ಮಲೇಶ್ ಚೌಗಲೆ ಸಾಹೇಬ್ರು ಇದ್ದಾರೋ, ಸಿದ್ದರಾಯ್ ಅವರಿದ್ದಾರೋ, ಬಾಬು ಸುಳಿವಾವಿ ಅವರಿದ್ದಾರೋ, ಮತ್ತು ಎಲ್ಲ ಗಣ್ಯರು, ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲ ಸ್ನೇಹಿತರು ಕೂಡ ಆ ದಿವಸದಿಂದ ಒಂದು ಒಳ್ಳೆ ಕ್ರಿಕೆಟ್ ಸ್ಪರ್ಧೆ ಯುವಕರ ಸಲುವಾಗಿ ಇಡುವುದಂತ ತೀರ್ಮಾನ ಮಾಡಿದ್ದಾರೆ. ಶಾಲೆದ ಎಕ್ಸಾಮ್ ಆಗಿದೆ, ಸುಟಿ ಆಗಿದೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲೇ ಹೊರಗಿರೆ ಹೋಗಬಾರ್ದು. ಜೋರ್ಲೆ ಮಾತಾಡ್ಲಿ. ಎಲ್ಲರಿಗೆ ಜೈ ಭೀಮ್, ನಮಸ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ದು 135 ಜಯಂತಿದಲ್ಲೇ ನಮ್ಗೆಲ್ಲ ಯುವಕರು, ನಮ್ದು ಅಧ್ಯಕ್ಷರಾದ ಮಲೇಶ್ ಚೌಗಲೆ ಅವರು, ಸಿದ್ದರಾಯ ಮೇತ್ರಿ ಅವರು, ಸುಳೆಬಾವಿ ಅವರು ಮತ್ತು ಎಲ್ಲ ಗಣ್ಯರು ಎಲ್ಲ ಒಕ್ಕಟ್ಟಾಗಿ ಎಲ್ಲ ಕೂಡಿ ಒಂದು ಕ್ರಿಕೆಟ್ ಸ್ಪರ್ಧಾ ಇಡುವುದು ಅಂತ ತೀರ್ಮಾನ ಮಾಡಿದ್ದಾರೆ. 14 ತಾರೀಕು ಏಪ್ರಿಲ್ 2026 ಸಂಜೆಗೆ 5 ಗಂಟೆಗೆ ಸರ್ದಾರ್ ಗ್ರೌಂಡ್ ಅಲ್ಲಿ ಟ್ರೋಫಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಶಾಲೆದ ಸುಟಿ ಇದೆ, ಎಲ್ಲ ಯುವಕರು ಇಲ್ಲೇ ಹೋಗಬಾರ್ದು, ಸ್ಪೋರ್ಟ್ಸ್ದಲ್ಲಿ ಇರಬೇಕಂದ್ರೆ ಈ ತೀರ್ಮಾನ ಮಾಡಿದ್ದೇವೆ. ಒಂದು ಒಳ್ಳೆ ಟೂರ್ನಮೆಂಟ್ ಆಗೋದು. ಮತ್ತು ನಾ ಎಲ್ಲರಿಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಪೋರ್ಟ್ ಕೊಡಿ ಅಂದರೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ದು 135 ಜಯಂತಿ ದಿವಸಕ್ಕೆ ಅವ್ರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ, ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಬರೀ ಆ ದಿವಸ ಒಂದು ದಿವಸ ಇಲ್ಲ, ನಾವು ಪೂರ್ಣ ವರ್ಷ ಅವ್ರಿಗೆ ನೆನೆಸ್ಬೇಕು. ಮತ್ತು ಎಲ್ಲರಿಗೆ ಕೊಟ್ಟಿದ್ದಾರೋ, ಎಲ್ಲ ದೇಶವಾಸಿಗೆ ಅವ್ರು ಕೊಟ್ಟಿದ್ದಾರೋ, ಬರೀ ದಲಿತ ಸಮಾಜಕ್ಕೆ ಹಂಗಿಲ್ಲ. ಎಲ್ಲರಿಗೆ ಸಂವಿಧಾನ ಕೊಟ್ಟು ನಮಗೆ ಹಕ್ಕು ಕೊಟ್ಟಿದ್ದಾರೋ ಅವರು. ಅದ್ರ ಜೊತೆ ನಮ್ದೆಲ್ಲ ಆಫೀಷಿಯಲ್ಸ್ ಅದಾರು, ಎಲ್ಲ ಪಾಲಿಟಿಷಿಯನ್ಸ್ ಅದಾರು. ಇದೇನು ಪಾಲಿಟಿಕಲ್ ಇಲ್ಲ, ಇದು ಪಾಲಿಟಿಕಲ್ ಒಂದು ಪಾರ್ಟಿಗೆ ಅದು ಸಂಬಂಧ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲರೂ ನಮಗೆ